ದೇಶದಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಆಯಿತು, ಬೇರೆ ಬೇರೆ ವಿಮಾನ ದುರಂತ ಆಯಿತು, ಅಜಿತ್ ಪವಾರ್ ವಿಮಾನ ದುರಂತ ಆಯಿತು. ಎಲ್ಲ ಚೆಕ್ ಮಾಡಿಕೊಂಡಾಗ ನಮ್ಮ ದೇಶದ ವಿಮಾನಗಳ ಕಂಡೀಷನ್ ಹೇಗಿದೆ, ಓಕೆನಾ? ಟ್ರಾವೆಲ್ ಮಾಡ್ತಾ ಇದ್ದೀರಲ್ಲ, ಯಾರಾದರೂ ಅಕಸ್ಮಾತ್ ಈ ವಿಚಾರದ ಬಗ್ಗೆ ಗಮನ ಹರಿಸಲೇಬೇಕಾಗಿರತಕ್ಕಂಥ ಒಂದು ವಿಚಾರ, ಸ್ವಲ್ಪ ಗಾಬರಿ ಪಡಿಸುವಂಥ ವಿಚಾರ ಕೂಡ. ಇಲ್ಲೇನಾಗಿದೆ ನೋಡಿ, ನಮ್ಮ ದೇಶದ ವಿಮಾನಗಳಲ್ಲಿ 377 ವಿಮಾನಗಳಲ್ಲಿ ಪದೇ ಪದೇ ದೋಷ ಕಂಡು ಬರ್ತಾ ಇದೆ. ಇಲ್ಲಿ ಯಾವುದೋ ಕಾರು ದೋಷ ಇತ್ತು ಅಂದರೆ ಇದು ನಿಂತು ಹೋಗ್ಬಿಡುತ್ತದೆ, ಮ್ಯಾಕ್ಸಿಮಮ್ ವಿಮಾನ ಬಿದ್ದು ಹೋಗ್ಬಿಡುತ್ತಲ್ಲ. ಕಾರ್ ಪ್ರಾಬ್ಲಮ್ ಇದ್ದರೆ ಬಸ್ ಪ್ರಾಬ್ಲಮ್ ಇದ್ದರೂ ನಿಂತು ಹೋಗ್ಬಿಡುತ್ತೆ. ಅದು ಕರೀತಾರೆ, ಅದನ್ನು ಟೋಯಿಂಗ್ ಮಾಡ್ತಾರೆ, ರಿಪೇರಿ ಮಾಡ್ತಾರೆ. ವಿಮಾನ ಹಾಗೆ ಮಾಡೋಕ್ಕಾಗಲ್ವಲ್ಲ ನೋಡಿ. 377 ವಿಮಾನ ಅಂತ ಮಾತಾಡಿದ್ದೆ, ವಿಮಾನಯಾನ ಅದು ಹಾಗೆ ಹೀಗೆ ಅಂತ 377 ವಿಮಾನಗಳಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ನಂಬಿಕೊಂಡು ಹಾರೋದು ಹೇಗೆ? ವಿಮಾನದೊಳಗಡೆ ಕೂತ್ಕೊಂಡು 2025 ಜನವರಿಯಿಂದ ದೋಷ ಪ್ರಮಾಣ ಜಾಸ್ತಿ ಆಗಿರೋದು. ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನ, ಏರ್ ಇಂಡಿಯಾದಲ್ಲೂ ದೋಷ ಜಾಸ್ತಿ ಆಗ್ತಾ ಇದೆ. ಇಂಡಿಗೋ ದೇಶದ ಸುಮಾರು 62% ಎಲ್ಲ ವಿಮಾನಯಾನ ಸಂಸ್ಥೆಗಳ ಲೆಕ್ಕ ಹಾಕೊಂಡ್ಬಿಟ್ರೆ ನಾವು ದೇಶದಲ್ಲಿ 100 ವಿಮಾನ ಹಾರಿದ್ರೆ ಅದರಲ್ಲಿ 62 ವಿಮಾನಗಳು ಇಂಡಿಗೋಗೆ ಸೇರಿದ್ದು. ಅದರಲ್ಲೇ ದೋಷ ಜಾಸ್ತಿ ಇದೆ ಅಂತ ಮಾತಾಡ್ತಾ ಇದ್ದಾರಲ್ಲ, ಹೇಗೆ ಟಿಕೆಟ್ ಬುಕ್ ಮಾಡೋದು ಇನ್ಮೇಲೆ ಅಂತ ಪ್ರಶ್ನೆ ಇದೆ. ಇಲ್ಲಿ ದೋಷದ ಬಗ್ಗೆ ಸಂಸತ್ತಲ್ಲಿ ಮಂಡಿಸಿದಂಥ ವರದಿಯಲ್ಲಿ ಬಹಿರಂಗವಾಗಿದೆ. ಇದು ಕಳೆದ ವರ್ಷ ಜನವರಿಯಿಂದ 754 ವಿಮಾನಗಳಲ್ಲಿ ಲೋಪದೋಷ ಕಂಡು ಬಂದಿರೋದು. 6 ಏರ್ಲೈನ್ ಸಂಸ್ಥೆಗಳ ಒಟ್ಟು 754 ವಿಮಾನಗಳಲ್ಲಿ ದೋಷ ಇದೆ. ಈ ಪೈಕಿ 377 ಆಯ್ತಪ್ಪ ದೋಷ ಇತ್ತು, ರಿಪೇರಿ ಬರಲ್ಲ, ಬರುತ್ತೆ, ಸರಿ ಮಾಡ್ಕೊಂಡಿವೆ ಕೆಲವು. ಆದರೆ 377 ವಿಮಾನಗಳಿದೆಯಲ್ಲ, ಮತ್ತೆ ದೋಷ ಪುನರಾವರ್ತನೆ ಆಗ್ತಾ ಇದೆ. ಹಾಗಾದರೆ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಈ 377 ವಿಮಾನಕ್ಕೆ ಏನಾದ್ರು ಸಪ್ರೇಟಾಗಿ ಬರೆದಿರ್ತಾರ ಅಲ್ಲಿ, ಇದು ಮತ್ತೆ ರಿಪೇರಿ ಆಗ್ತಾ ಇರೋ ವಿಮಾನ ಅಂತ ಹೇಳಿ? ಇಲ್ವಲ್ಲ, ಜನಗಳಿಗೆ ಗೊತ್ತಾಗಲ್ಲ. ಏನು ಮಾಡ್ತಾರೆ? ನಾನು ಬೆಂಗಳೂರಿಂದ ಹೈದರಾಬಾದ್ ಹೋಗಬೇಕು, ಚೆನ್ನೈಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ರಾಜಸ್ಥಾನ ಹೋಗಬೇಕು, ಎಲ್ಲೋ ಒಂದು ಕಡೆ ಟಿಕೆಟ್ ಬುಕ್ ಮಾಡಿಬಿಡ್ತಾರಲ್ಲ. ಈ ವಿಮಾನ ಜನಕ್ಕೆ ಗೊತ್ತಾಗೋದು ಹೇಗೆ? ಬಿದ್ದ ಗೊತ್ತಾಗುತ್ತೆ ಅಷ್ಟೇ. ಬಿದ್ದ ಗೊತ್ತಾಗುತ್ತೆ. ಅಲ್ಲಿ ದೋಷ ಇತ್ತು, ಆಮೇಲೆ ಇದೆಯಲ್ಲ, ಪೈಲಟೇ ಸರಿ ಇರಲಿಲ್ಲ. 12,000 ಗಂಟೆ ಹಾರಿಸಿರ್ತಾನೆ ಪೈಲಟ್ಟು. 12,001ನೇ ಗಂಟೆಗೆ ಆತ ಆರಿಸ್ಬೇಕಾದ್ರೆ ಇವ್ರು ಹೇಳೋದೇನು ಅಂದರೆ ಪೈಲಟ್ಗೆ ಏರೋಪ್ಲೇನ್ ಓಡ್ಸೋಕೆ ಬರ್ತಿರಲಿಲ್ಲ ಅಂತ ಅವನ ಮೇಲೆ ಹಾಕ್ಬಿಡೋದು. ಅದೇ ವಿಷಯ ಇದೆಯಲ್ಲ, ಅದು ಪೈಲಟ್ ಅಕಸ್ಮಾತ್ ವಿಮಾನ ದುರಂತದಲ್ಲಿ ಬದುಕ್ಬಿಟ್ರೆ ಅವ್ನು ನೇಣು ಹಾಕಿ ಅಂತ, ಸತ್ತೋಗ್ಬಿಟ್ರೆ ಸಮಾಧಿ ಮಾಡಿ ಅಂತ ಈ ಕಥೆ ಇದೆ. ಈ 377 ವಿಮಾನಗಳನ್ನು ಯಾಕೆ ಬ್ಲ್ಯಾಕ್ ಲಿಸ್ಟಿಗೆ ಇಡ್ತಾ ಇಲ್ಲ? ಇಡಬೇಕಲ್ವಾ? ಅದು ವರದಿಲಿರೋದೇನು ಅಂತ ನೋಡಿದ್ರೆ, DGCA ಕಳೆದ 1 ವರ್ಷದಲ್ಲಿ 3,890 ಕಣ್ಗಾವಲು ತಪಾಸಣೆ ಮಾಡಿದೆ. ಇಲ್ಲಿ 56 ಲೆಕ್ಕ ನಿಯಂತ್ರಕ ಪರಿಶೋಧನೆ ಮಾಡಲಾಗಿದೆ. 84 ವಿದೇಶಿ ವಿಮಾನಗಳ ಕಣ್ಗಾವಲು ತಪಾಸಣೆ ಮಾಡಲಾಗಿದೆ. ಇಲ್ಲಿ ಪುನರಾವರ್ತಿತ ಮತ್ತೆ ದೋಷ ಬರ್ತಿರ್ತಕ್ಕಂಥ ವಿಮಾನಗಳನ್ನು ಬಹುತೇಕ ಡಿ ವರ್ಗಕ್ಕೆ ಸೇರಿಸಿದ್ದಾಗಿದೆ. ಸುರಕ್ಷತೆಗೆ ಸಂಬಂಧಿಸಿದವಲ್ಲ ಎನ್ನುವುದು ಸಮಾಧಾನಕರ ವಿಚಾರ ಇದೆ. ಇಲ್ಲಿ ಪ್ರಯಾಣಿಕರ ಸೌಕರ್ಯ ಮತ್ತು ಸೌಲಭ್ಯಗಳಿಗೆ ಸಂಬಂಧಪಟ್ಟಂಥ ದೋಷ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ ಇಲ್ಲಿ. ಹಾಗಾಗಿ ಅಂಥವುಗಳ ಬಗ್ಗೆ ಗಮನ ಹರಿಸಲಾಗುತ್ತೆ ಅಂತ ಕೂಡ ಕೇಂದ್ರ ಸಚಿವ ಮುರಳೀಧರ್ ಮೋಹಲ್ ಮಾಹಿತಿ ಒಂದು ಕಡೆ ಕೊಟ್ಟಿದ್ದಾರೆ. ದೋಷ ಕಂಡು ಬಂದಿರೋದು ವಿಮಾನ ಸಂಸ್ಥೆಗಳು ಹೇಳ್ಬಿಡ್ತೀನಿ, ನೋಡ್ಕೊಂಬಿಡಿ. ಈಗ ಇಂಡಿಗೋದಲ್ಲಿ 148 ದೋಷ ಇದೆ. 148 ವಿಮಾನಗಳಿದೆಯಲ್ಲ ಇಂಡಿಗೋ, ಇದು ಪ್ರಾಬ್ಲಮ್ ಇದೆ ಅಂತ. ಏರ್ ಇಂಡಿಯಾ 137, AI ಎಕ್ಸ್ಪ್ರೆಸ್ 54, ಸ್ಪೈಸ್ ಜೆಟ್ 16, ಆಕಾಶ್ ಏರ್ಲೈನ್ಸ್ 14 ಇಷ್ಟು ವಿಮಾನಗಳಲ್ಲಿ ದೋಷ ಪುನರಾವರ್ತಿತವಾಗಿ ಕಂಡು ಬಂದಿದೆ ಅಂತ.